ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು. ಉಳ್ಳಾಯ ನಿನ್ನ ನಿಲದೆಡೆಗೆ ಇದಡುಂದ ಮಾಯ ಸನ್ನಿಧಿಗೆ ಕಾಪು ಗೊತ್ತಿಚ್ಚೆ ಶಿವನೇ. ಓಂ ಶ್ರೀ ಗಣೇಶಾಯ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ವಚನ ಒಂದಿಷ್ಟು ಚಲೋ ಮಾತಿರ್ಬೇಕಲ್ಲ, ಮಾತು ಜೀವನ ಕಟ್ಟುತ್ತ. ಮನಿ ಎದರಿಂದ ಕಟ್ಟಬೇಕು ಅಂದ್ರೆ ವಿ ಶುಡ್ ಬಿಲ್ಡ್ ಹೋಮ್ ವಿತ್ ಸ್ವೀಟ್ ವರ್ಡ್ಸ್. ಮನಿ ಚಲೋ ಚಲೋ ಮಾತಿನಿಂದ ಮನಿ ಕಟ್ಟಬೇಕು. ಮನಿ ಚಲೋ ಚಲೋ ಮಾತುಗಳಿಂದ ಮನೆಯನ್ನು ಕಟ್ಟುವುದು. ಚಲೋ ಮಾತುಗಳಿರ್ಬೇಕು. ಮಹಾಭಾರತ ಕೇಳಿರಿಲ್ಲ? ಮಹಾಭಾರತ ಎದರಿಂದ ಆತು? ದುರ್ಯೋಧನ ಬರಕತ್ತಿದ್ದ, ದ್ರೌಪದಿ ಕುಂತಿದ್ಲು, ಏನಂದ ಆ ಹೆಣ್ಮಗಳು? ಅವ ಸ್ವಲ್ಪ ಕಾಲೆಡಿ ಬಿದ್ದ, ಅಂಧಸ್ಯ ಪುತ್ರ ಅಂಧಃ ಅಂದ್ಲು. ಕುರುಡನ ಮಗ ಕುರುಡ ಅಂತ ಒಂದು ಶಬ್ದ ಅಂದ್ಲು. ಶುರು ಆತ್ ನೋಡ್ರಿ ಮಹಾಭಾರತ. ಮಹಾಭಾರತ ಒಂದು ಶಬ್ದದಿಂದ ಅಂತ ಆಗಿದ್ದು. ಏನ್ರಿ ಮಾಮರ ಆರಾಮದಿರ, ಬರ್ರಿ ಒಂದು ಕಪ್ ನೀರು ಕುಡೀರಿ ಅಂದಿದ್ರ ಮಹಾಭಾರತ ಆಗ್ತಿರ್ಲಿಲ್ಲ. ಕುರುಡನ ಮಗ ಕುರುಡ ಅಂದ್ಲು, ಮಹಾಭಾರತ ಶುರು ಆತು. ಒಂದು ಶಬ್ದದಿಂದ ಮಹಾಭಾರತ ಶುರು ಆಗೈತೆ ಅಷ್ಟೆ. ಶಬ್ದ ಮನಿ ಕೆಡಿಸ್ತಾವ, ಶಬ್ದ ಮನ ಕೆಡಿಸ್ತಾವ. ನೀವು ಮನಿ ಬಿರುಕು ಬಂದ್ರ RCC ಕಾಂಕ್ರೀಟ್ ಹಾಕಿ ಅದನ್ನ ಮತ್ ಕಟ್ಟಬಹುದು. ಆದ್ರೆ ಮಾತಿನಿಂದ ಬಿರುಕು ಬಂತಂದ್ರೆ ಮನ ಕಟ್ಟುವುದು ವಜ್ಜೈತಿ. ಮಾತು ಕೆಡಿಸ್ತಾವ ಮನಿ ಅಷ್ಟೇ. ಮಾತು ಚಲೋ ಇದ್ರೆ ಬದುಕು ಚಲೋ ಇರ್ತೈತಿ ಅಷ್ಟ. ಮಾತು ಕೆಟ್ಟತು ಅಂದ್ರೆ ಜೀವನ ಕೆಡ್ತೈತಿ. ಒಂದು ನಾಟಕ ನಡೆದಿತ್ತು. ನಾಟಕ ಈಗ ನೀವು ಹಳ್ಳ್ಯಾಗ ಅವಾಗ ರಾಮಾಯಣ ಆಡ್ತಿದ್ದಲ್ಲ, ರಾಮಾಯಣದೊಂದು ನಾಟಕ ನಡೆದಿತ್ತು. ರಾವಣನ ಪಾರ್ಟ್ ಮಾಡೋದು ಬಂತು. ಆ ಊರ್ ಸಾವುಕಾರ ಇದ್ದ, ಅವ ನಾನಾ ಮಾಡ್ತೀನಿ ಅಂದವ. ಅದು ತೇಟ್ ಹೊಂಬಿತ್ತು. ಅದು ಬ್ಯಾಡ್ ಅಂದ್ರೆ ಅವ್ರ ಊರನವ್ರೆಲ್ಲ ಬ್ಯಾಡ್ರಿ ಸಾವುಕಾರ. ಊರ್ ಸಾವುಕಾರ ಯಾರು ಹೇಳ್ಬೇಕು ಯಾರು? ನಾನಾ ಮಾಡವ ರಾವಣನ ಪಾರ್ಟ್. ಬ್ಯಾಡ್ರಿ ಸಾವುಕಾರ, ನಿಮ್ಗೆ ಅಷ್ಟು ಮಾತಿಗಿತ್ತು ನಾಲ್ಗೆ ಏನಿದ್ರು ಹೊಳತೈತೆ, ಅದು ತಾನ ಮಾಡ್ತೀನಿ ನಾನು. ಬ್ಯಾಡ್ ಅಂದ್ರು ಕೇಳಿಲ್ಲ, ರಾವಣನ ಪಾರ್ಟ್ ಮಾಡ್ತಿದ್ದ. ನಾಟಕ ಶುರು ಆತು. ಮಧ್ಯ ಸೀನ್ ಬಂದು ಅಕ್ಕಿ ಸೂರ್ಪನಕ್ಕಿ ತಂಗಿ ಓಡೋಡಿ ಬಂದ್ಲಕ್ಕಿ. ಓಡಿ ಬಂದು ಹೇಳಿದ್ಲ, ಅಣ್ಣ ರಾಮ ಲಕ್ಷ್ಮಣರು ನನ್ನ ಮೂಗ್ ಕೊಯ್ದಾರ. ಇದಕ್ಕೆ ಮಾತಾ ನೆನಪಾಗ್ಲಿಲ್ಲ, ಇದಕ್ಕೆ ಏನ್ ಹೇಳ್ಬೇಕು? ಅದು ಎರಡನೇ ಸಲ ಹೇಳ್ಲಕ್ಕಿ, ಅಣ್ಣ ಸೂರ್ಪನಕ್ಕಿ ಹೇಳಿ, ಅಣ್ಣ ನನ್ನ ರಾಮ ಲಕ್ಷ್ಮಣರು ನನ್ನ ಮೂಗ್ ಕೊಯ್ದಾರ. ಇವ ಹಹ ಅಂತಿದ್ದ ಅಷ್ಟ, ಮಾತು ಬರ್ತಿದ್ದಿಲ್ಲ ಅಷ್ಟ. ಅವ ಹಿಂದ ಇವ ಇರ್ತಾನಲ್ಲ, ಅವ್ರ ಪರದೆ ಹಿಂದೆ ಒಂದಿಷ್ಟು ಮಂದಿ ಇರ್ತಾರೆ ಮಾತೆತ್ತಿ ಕೊಡವ್ರಂತ. ಅವ ಅಂದ, ಏನಾರ ಹೇಳುವ ಮರ ಯಾಕಡೆ ಅಂದವ. ಆಕಿ ಮತ್ ಸೂರ್ಪನಕ್ಕಿ ತಂಗಿ ಹೇಳಿದ್ಲ, ಅಣ್ಣ ರಾಮ ಲಕ್ಷ್ಮಣರು ನನ್ನ ಮೂಗ್ ಕೊಯ್ದಾರ. ಅವಾಗ ಇವ ಏನ್ ಅನ್ಬೇಕು, ಅಲ್ಯಾಕೆ ಹೋಗಿದ್ ಸಾಯಕ್ಕಂತ. ಅವ್ರ ಊರನವ್ರು ಹೇಳಿದ್ರೆ ಬ್ಯಾಡ ಸಾವುಕಾರ ನೀನು. ಸುಮ್ಮನೆ ಒಂದು ನಾಟಕದ ಒಂದು ಸಣ್ಣ ಮಾತು ಕೆಟ್ಟರೆ ನಾಟಕ ಕೆಡ್ತೈತಿ. ಬದುಕಿನೊಳಗೊಂದು ಮಾತು ಕೆಟ್ಟದ್ರೆ ಜೀವನದ ನಾಟಕವೂ ಕೆಡ್ತೈತಿ ಅಷ್ಟೇ. ಸಣ್ಣ ನಾಟಕದೊಳಗೂ ಚಲೋ ಇರ್ಬೇಕು, ಜೀವನದ ನಾಟಕದೊಳಗೂ ಮಾತು ಚಲೋ. ಈ ನಾಟಕ ಚಲೋ ಇರ್ಬೇಕಂದ್ರೆ ಒಂದಿಷ್ಟು ಮಾತು ಚಲೋ ಇರ್ಬೇಕಾಕೈತಿ. ಬಸವಣ್ಣನ ಮಾತು ಹೆಂಗಿತ್ತು? ಬಸವಣ್ಣಗೆ ಯಾಕೆ ಅಷ್ಟು ದೊಡ್ಡ ಸ್ಥಾನ? ಎಲ್ಲೆಲ್ಲಿಂದ ಕಲ್ಯಾಣ ಪಟ್ಟಣಕ್ಕೆ ದೂರದಿಂದ ಜನ ಬಂದ್ರು. ಯಾಕಂದ್ರೆ ಮಾತಷ್ಟು ರುಚಿ ಇದ್ದು ಬಸವಣ್ಣನ. ಅವ ಏನು ಮಾತಾಡ್ತಿದ್ದ ಅಂದ್ರೆ, ಅವ ಬಸವಣ್ಣನವರು ಮಾತಾಡಿದ್ರ ಕೂಡಲ ಸಂಗಮ ಬೆನ್ನ ತಟ್ತಿದ್ದ, ಶಬ್ಬಾಷ್ ಶಬ್ಬಾಷ್ ಅಂತಿದ್ದ. ಲಿಂಗ ಮೆಚ್ಚಿ ಕೂಡಲ ಸಂಘ ಮೆಚ್ಚಿ ಅಹುದಹುದ್ ಎನ್ನಬೇಕು, ಹಂಗ ಮಾತಾಡ್ತಿದ್ದ.
ಬಸವಣ್ಣವ್ರು ಮಾತಾಡಿದ್ರ ಕೂಡಲ ಸಂಗನೇ ಮೆಚ್ಚಿ ಹೌದಪ್ಪ ಮಾತಿದ್ರೆ ಹಿಂಗಿರ್ಬೇಕು. ಎನ್ನ ತಪ್ಪ ಅನಂತ ಕೋಟಿ ನಿಮ್ಮ ಸೈರಿಣಿಗೆ ಲೆಕ್ಕವಿಲ್ಲವಯ್ಯ. ಯಾರು ಹೇಳ್ತಾರನ್ನ ಹಿಂಗೆ ನಮ್ಮ ಮನ್ಯಾಗ ಯಾರು ಅಂದಿವೇನ್ ನಾವು? ಬಸವಣ್ಣವ್ರು ಅಂದಿದ್ದು ನೋಡ್ರಿಪ್ಪ, ನನ್ನ ತಪ್ಪು ಜೀವನದೊಳಗೆ ಭಾಳ ಅದಾವ, ನಿಮ್ಮ ತಾಳ್ಮೆಗೆ ಲೆಕ್ಕ ಇಲ್ಲ ಅಂತ ಅವ. ನಮ್ಮ ಮನ್ಯಾಗ ನಾ ಏನು ತಪ್ಪು ಮಾಡೀನಿ, ಎಲ್ಲ ನಿಮ್ಮದೈತೆ ಅಂದಿದ್ದಕ್ಕೆ ಜಗಳ ಶುರುವಾಗ್ಯಾವ ನಾವು. ಅವ ಭಾಷೆ ಬಳಸಿದ್ದು ಹೆಂಗೆ ಬಳಸಿದ್ದು? ಎನ್ನ ತಪ್ಪು ಅನಂತ ಕೋಟಿ ನಿಮ್ಮ ಸೈರಿಣಿಗೆ ಲೆಕ್ಕವಿಲ್ಲವಯ್ಯ. ಇದು ಬಸವ ಭಾಷೆ, ಇದು ಬಸವಣ್ಣವ್ರ ಭಾಷೆ. ಈಗ ನಮಗೆಲ್ಲ ಸುಗರ್ ಎದಕ್ಕೆ ಬಂದೈತೆ ಅಂದ್ರೆ, ನಾಲಿಗೆ ಮೇಲೆ ಸಿಹಿ ಮಾತು ಹೋಗಿದ್ದಕ್ಕೆ ಮೈಯಾಗ ಹೋಗಿ ಸುಗರ್ ಬಂದೈತೆ ಅಟ್ಟ. ಅದು ಚಂದ ನಾಲಿಗೆ ಮೇಲೆ ಸಿಹಿ ಇದ್ದಿದ್ರ ಒಳಗೆ ಹೋಗಿದ್ದಿಲ್ಲ. ಅದು ನಾವು ಚಲೋ ಇದ್ದಾಗ ಮಾತಾಡೋದಿಲ್ಲ. ಅದು ಅವು ಹೆಣ ಕುಂತಿರ್ತೈತಿ, ತಿವ್ದು ಮಾತಾಡ್ರಿ ಅಂತಿರ್ತಾರೆ. ಅಂದು ಕೂಡಲೇ ಹೋಯ್ತಂತ ಎದ್ದು ಕೊಡ್ಬೇಕು, ಗೊತ್ತಾಕೈತೆ ಅವ್ರಿಗೆ. ಅಲ್ಲ, ಅದಕ್ಕೆ ಮಾತಾಡೋದಿಲ್ಲ ಅಂತ ಗೊತ್ತಿರ್ತೈತಿ, ಆದ್ರೆ ಹೋಗಿ ಸ್ವಾಟಿ ತಿವ್ದು ಮಾತಾಡಿಸ್ತೇವೆ. ಮೊದಲ ಮಾತಾಡಿದ್ರೆ ಸಾಯ್ತಿದ್ದಿಲ್ಲ ಅದು. ಇದು ಮಾತಾಡ್ಲಾರ್ದಕ್ಕೆ ಅದು ಹೋಗೈತಿ ಮ್ಯಾಲಿತ್ತು. ಸಾಕಪ್ಪ ಜೀವನ, ಯಾರು ಮಾತಾಡೋರು ಇಲ್ಲ, ಇದ್ದರೆ ಏನು ಮಾಡ. ಅಲ್ಲಿ ಇದ್ದಾಗ ಚಂದ ಮಾತಾಡ್ಬೇಕು. ನಮ್ಮದು ಹೆಂಗ ಭಾಷೆ ಅಂದ್ರೆ, ಇದ್ದಾಗ ಚಲೋ ಮಾತಾಡೋದಿಲ್ಲ ನಾವು. ಯಾರ ಒಂದು ಕಪ್ ಚಹಾ ಕುಡಿಸ್ರಿ ಅಂದ್ರೆ ಏನಂತ, ನಿನಗೇನಾಗೈತೆ ದಾಡಿ ಅಂತೀವಿ ಅಂದ್ರೆ, ಅವನಿಗೆ ದಾಡಿ ಆದ್ಮೇಲೆ ಇವ ಚಹಾ ಕುಡಿಸವ. ನಿನಗೇನಾಗೈತೆ ದಾಡಿ? ಅವ ಚಲೋ ಕೇಳ್ದಾಗ ಕುಡಿಸಲ್ಲ. ICUದಾಗ ಇಟ್ಟಿರ್ತಾರೆ ನೋಡ್ರಿ. ಅದಕ್ಕೆ ICUದಾಗ ಹೋಗಿ ಅದ್ರ ಮುಂದೆ ಬ್ರೆಡ್, ಬಿಸ್ಕಿಟ, ಸೇಬು ಹಣ್ಣ, ಅದು ಏನಿಲ್ಲ, ಎರಡು ಕೈ ಕಟ್ಟಿರ್ತಾರ, ಡ್ರಿಪ್ ಹಚ್ಚಿಕ್ ಬರೀ ಹಿಂಗೆ ಕಣ್ಣು ಹೊಳಸ್ತಿರ್ತೈತೆ. ಅದು ಇವ್ರು ಸುಮ್ಮನೆ ದೂರ ಇರ್ತಾರೆ, ಅದ್ರ ಮುಂದೆ ಹಿಂಗೆ ಅದು ಪ್ಲಾಸ್ಟಿಕ್ ಚಲೋ ಐತೆ. ಅದು ಸೇಬು ಹಣ್ಣು ಹೋದ ಕಡೆ ಕಣ್ಣು ಒಯ್ತೈತಿ, ಮತ್ತೆ ಹಿಂಗೆ ಇಡ್ತೈತಿ. ಬ್ರೆಡ್ ಬಿಸ್ಕಿಟ್ ಕಡೆ ಹಿಂಗೆ ಕಣ್ಣು ಒಯ್ತೈತಿ, ಮತ್ತೆ ಇಡ್ತೈತಿ. ಅದು ICUದಾಗ ಇದ್ದಿದ್ದು ಹಂಗ ಇರ್ತೈತಿ. ಅವ್ರು ಹಿಂದೆ ಹೋಗಿರ್ತಾರಲ್ಲ, ಅವ್ರಿಗೆ ಜಪಾನ್, ಅವ್ರು ಮಸ್ತ್ ತಯಾರಾಗಿರ್ತಾರ. ಅವ್ರು ಅದಕ್ಕೆ ತಿನ್ನಕ್ ಬರೋದಿಲ್ಲ. ಅವ್ರು ಹಿಂದೆ ಹೋದವ್ರು ಇಷ್ಟು ತಯಾರಾಗಿರ್ತಲ್ಲ. ಯಾರೋ ಕೇಳಿದ್ರಂತ ದವಾಖಾನಿಂದ ಬಂದ್ಮೇಲೆ, ಯಾಕ್ರಿ ಅಕ್ಕೋರ್ ಯಾಕೆ ಒಂದು ನಮೂನೆ ಆಗಿರಲ್ಲ? ಆ ದವಾಖಾನಿ ವಾಸನೆಗೆ ಊಟನೂ ಹೋಗ್ಲಿಲ್ಲವ ಅಂತ. ಅಲ್ಲ, ದಿವಸ ಕಾಜು ಕಿಸ್ಮಿಸ್, ಅದು ಪೇಷಂಟ್ ಇವ್ರು ಇಲ್ಲೇ. ಇವ್ರು ಏನು ಮಾತ ನಮ್ಮ ಚಲೋ ಇದ್ದಾಗ ಎರಡು ಚಲೋ ಮಾತಾಡಿದ್ರ ಮಾತೆ ನಿಮ್ಮನಗೆ ನುಡಿ. ಮಾತು ಈ ಜಗತ್ತಿನೊಳಗೆ ಸ್ವರ್ಗ ನಿರ್ಮಾಣ ಮಾಡೋದು ಮಾತ, ನರಕ ನಿರ್ಮಾಣ ಮಾಡೋದು ಮಾತೆ. ಮಾತಿನಿಂದ ಎಲ್ಲ ಶ್ರದ್ಧೆ ಐತಿ. ಬಸವಣ್ಣವ್ರ ಕಲ್ಯಾಣ ಕಟ್ಟಿದ್ದು ಅವ್ರೇನು ಏನರ ಕೊಡ್ತೀವಿ, ನಿಮಗೊಂದು ಆಶ್ರಯ ಮನೆ ಕಟ್ಟಿ ಕೊಡ್ತೀವಿ, ಅಕ್ಕಿ ಕೊಡ್ತೀವಿ, ಏನಾರ ಹೇಳಿದ್ರೇನ ಅವರು? ಬಸವಣ್ಣ ಕಲ್ಯಾಣ ಕಟ್ಟಿದ್ದು ಎದರಿಂದನೂ ಅಲ್ಲ, ಬರೇ ಎರಡು ಶಬ್ದಗಳಿಂದ. ಯಾರು ಬರ್ತಾರ ಬಂದವರಿಗೆಲ್ಲ ಶರಣು ಶರಣಾರ್ಥಿ ಅನ್ನುವ ಎರಡು ಶಬ್ದ ಕಲ್ಯಾಣ ನಿರ್ಮಾಣ ಮಾಡಿದ್ದಷ್ಟು. ಶಬ್ದಗಳು, ಮಾತುಗಳು ಕಲ್ಯಾಣ ಕಟ್ಟಾವಷ್ಟೆ. ಅದಕ್ಕ ಚಲೋ ಮಾತಿರ್ಲಿ, ಸವಿ ಮಾತು, ಸದಾಚಾರ, ಸದ್ವಿಚಾರ, ಸದ್ವಚನ, ಸವಿ ಮಾತು, ಸದ್ಭಾವ. ಎದೆಯೊಳಗೆ ಒಂದಿಷ್ಟು ಒಳ್ಳೆಯ ಭಾವನೆಗಳಿರ್ಬೇಕು ಮನುಷ್ಯಾಗ. ಚಲೋ ಭಾವನಾ ಇರಲಿಲ್ಲ ಅಂದ್ರೆ ಏನು ಜೀವನ ಹೇಳ್ರಿ? ಜೀವನಕ್ಕೆ ಬೆಲೆರೆ ಎಲ್ಲೈತಿ ಹೇಳಿ? ಹಿಂದಿನ ಋಷಿಗಳಿದ್ರಲ್ಲ, ಏನು ಅದ್ಭುತ ಜೀವನ ಕಟ್ಟಿದ್ರು ಅವರು. ಅವ್ರಿಗೆ ಯಾವ ನಮ್ಮ ಜಾತಿಯವರು, ನಮ್ಮ ಧರ್ಮದವರು ಅಂತ ಏನೂ ಗೊತ್ತಿರಲಿಲ್ಲ. ಎಲ್ಲೋ ಕುಂತಿದ್ರು, ತಪಸ್ಸು ಮಾಡಿದ್ರು, ತಪಸ್ಸು ಮಾಡಿ ಹಾಡ್ತಿದ್ರು. ಹೃದಯ ತುಂಬಿ ಬಂದ ಗೀತೆ ಏನು ಹೇಳ್ತಿತ್ತು ಅಂದ್ರೆ, ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಸಂತು ನಿರಾಮಯಃ, ಮಾ ಕಶ್ಚಿತ್ ದುಃಖ ಭಾಗ್ಯ ಭವೇತ್. ಏನು ಸುಂದರ ಪ್ರಾರ್ಥನೆ ಇದು! ನಮಗ್ ಋಷಿ ಎಲ್ಲಿ ಕುಂತಿದ್ದ ಗೊತ್ತಿಲ್ಲ, ಅವ ನಮ್ಮವ್ರಂತ ಗೊತ್ತಿಲ್ಲ. ಋಷಿ ಎಲ್ಲೋ ಕಾಡಿನ ಮಧ್ಯದೊಳಗೆ ಕುಳಿತು, ಹರಿಯುವ ನದಿಯ ದಂಡೆಯಲ್ಲಿ ಕುಳಿತು ಪ್ರಾರ್ಥನೆ ಮಾಡ್ತಾನ, ಸರ್ವೇ ಜನಾಃ ಸುಖಿನೋ ಭವಂತು. ದೇವರೇ, ಈ ಭೂಮಿಯ ಮೇಲೆ ಏನು ಜನ ಅದಾರಲ್ಲ ಎಲ್ಲರೂ ಸುಖಿಗಳಾಗಬೇಕು. ಏನು ಪ್ರಾರ್ಥನಾ ಇದು! ನಾವೆಂದರ ಮಾಡಿವೇನ್? ನಾವು ಪ್ರಾರ್ಥನಾ ಮಾಡ್ತೀವಿ, ಬರೀ ನಮ್ಮ ಜಾತಿಯವ್ರ ಹೊಲದ ಮೇಲೆ ಅಷ್ಟ ಮಳೆ ಆಗ್ಬೇಕು. ಅದು ಮಾಡಂತೈತಿ, ನಿಮಗ್ ತಲೆ ಕೆಟ್ಟೈತಿ, ನಮಗೂ ತಲೆ ಕೆಟ್ಟೈತೆ ಅಂತೈತದ ಅಷ್ಟ. ನಮ್ಮ ಪ್ರಾರ್ಥನೆ ನಮಗ ಸೀಮಿತ ಐತಿ. ಋಷಿಯ ಪ್ರಾರ್ಥನೆ ಸರ್ವೇ ಜನಾಃ ಸುಖಿನೋ ಭವಂತು, ಎಲ್ಲರೂ ಸುಖಿಗಳಾಗಬೇಕು, ಎಲ್ಲರೂ ಬೆಳೆದು ದೊಡ್ಡವರಾಗಬೇಕು. ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಸಂತು ನಿರಾಮಯಃ. ಎಲ್ಲರೂ ಸುಖಿಗಳಾಗಬೇಕು, ಯಾರೂ ರೋಗಿಗಳಾಗಬಾರದು, ಎಲ್ಲರೂ ನಿರೋಗಿಗಳಾಗಬೇಕು. ಕೊನೆಯ ಮಾತು ಹೇಳ್ತಾನ ಋಷಿ, ಮಾ ಕಶ್ಚಿತ್ ದುಃಖ ಭಾಗ್ಯ ಭವೇತ್.
ಭಗವಂತನೇ ನನ್ನ ಪ್ರಾರ್ಥನೆ ನಿನಗೆ ಮುಟ್ಲಿ, ಜಗದ ಜೀವಿಗಳ ಯಾವ ಜೀವಿಯ ಕಣ್ಣೊಳಗೂ ನೀರು ಬರಬಾರದು, ಇದು ನನ್ನ ಪ್ರಾರ್ಥನೆ. ನಾವೆಂದರೆ ಹಿಂಗ್ ಮಾಡಿವೇನು? ನಾವೆಂದರೆ ದೇವ್ರ ಮುಂದೆ ದೀಪ ಹಿಂಗ್ ಹಚ್ಚಿವೇನು? ನಾವು ದೇವ್ರ ಮುಂದೆ ದೀಪ ಹಚ್ಚಿದ್ದು ಜಗದ ಜನರ ಕಣ್ಣೀರು ಹೋಗ್ಲಿ ಅಂತಲ್ಲ. ನಾವು ದೀಪ ಹಚ್ಚಿವಿ, ಬೇಡ್ಕೊಂಡಿದ್ದು ನಮ್ಮ ಮನೆ ಮಗ್ಗಲ್ದವ್ರ ದೀಪ ಆರಿ ಹೋಗ್ಲಿ ಅಂತ ಬೇಡ್ಕೊಂಡಿವಿ ನಾವು. ಆದ್ರೆ ಅವ ಬೇಡ್ಕೊಂಡಿದ್ದು ಜಗದ ಜೀವಿಗಳ ಕಣ್ಣಾಗ ನೀರು ಬರಬಾರದು. ಏನು ಅದ್ಭುತ ಭಾವ ಇದು ಹೇಳಿ. ಜಗತ್ತು ಕಂಡೈತಿ, ಶಕ್ತಿ ಕಂಡಿಲ್ಲ. ಈಗ ನೀವು ಮನ್ಯಾಗ ಫ್ಯಾನ್ ಹಚ್ತೀರಿ, ಟ್ಯೂಬ್ಲೈಟ್ ಹಚ್ತೀರಿ, ಫ್ರಿಡ್ಜ್ ತೆಗಿತೀರಿ, ಎಲ್ಲವೂ ಎದ್ರ ಮೇಲೆ ಓಡ್ಯಾವವು? ಕರೆಂಟಿನ ಮೇಲೆ ಓಡ್ಯಾವ. ಕಂಡೈತೇನು? ಕಂಡಿಲ್ಲ. ಆದ್ರ ಅದು ಇರದೆ ನಡೆಯುದಿಲ್ಲ. ಅಂದ್ರ ಕಂಡಿಲ್ಲಂತ ಇಲ್ಲಂತ ಹೇಳಕ್ ಆಗೋದಿಲ್ಲ, ಅದು ಇರದೇ ಇದ್ರ ನಡೆಯುವುದಿಲ್ಲ. ಹಂಗ ಮನುಷ್ಯನೇ ನಿನ್ನೊಳಗೂ ಒಂದು ಶಕ್ತಿ ಐತಿ. ಆ ಶಕ್ತಿಯ ಬಗ್ಗೆ ನಿನಗೆ ಸ್ವಲ್ಪ ಗೊತ್ತಿರ್ಬೇಕಷ್ಟೆ. ದೇವ್ರು ನಿನಗೊಂದ್ ಏನು ಟಾಸ್ಕ್ ಕೊಟ್ಟಾನಿಲ್ಲಿ ಅಂದ್ರ, ನಿನ್ನೊಳಗ he has kept unlimited energy with a limited time. ನಿನ್ನೊಳಗ ಅಪಾರ ಶಕ್ತಿ ಬಹಳ ಇಟ್ಟಾನ, ಸಮಯ ಸ್ವಲ್ಪ ಕೊಟ್ಟಾನ. ಇದೊಂದು ಪರೀಕ್ಷೆ ಐತಿ, ಸ್ವಲ್ಪ ಸಮಯ ಶಕ್ತಿ ಬಹಳ ಇಟ್ಟಿನಿ, ಸಮಯ ಕಡಿಮೆ ಕೊಟ್ಟಿನಿ, ಹೆಂಗ ಪಾಸ್ ಆಗಿ ಬರ್ತಿ ಬಾ ಅಂತ. ಇದು ಜೀವನ ಅಂದ್ರೆ ಒಂದು ಎಕ್ಸಾಮ್, ಇದು ಅಷ್ಟೇ. ಬಹಳ ಶಕ್ತಿ ಇಟ್ಟು ಸ್ವಲ್ಪ ಸಮಯ ಕೊಟ್ಟು ಒಂದು ಪರೀಕ್ಷೆಗೆ ಕಳಿಸಾನ ದೇವರು. ನಮಗ್ ಹೆಂಗ ಬಳಸ್ಕೊಂತಾರ ಇವರು? ಬಳಸ್ಕೊಂಡ್ರಲ್ಲಿ ಹಿಂದೆ ಹೆಂಗ ಬಳಸ್ಕೊಂಡ್ರ ಹೇಳಿ? ರಾವಣನಿಗೆ ಎಂತ ಶಕ್ತಿ ಇತ್ತು, ಈ ಭೂಲೋಕದಿಂದ ಮ್ಯಾಲ ಮೆಟ್ಟಲ ಕಟ್ಟುತ್ತಿದ್ದಂತ ಆಕಾಶಕ್ಕೆ ಅಷ್ಟು ಶಕ್ತಿ ಇತ್ತು. ಆದ್ರೆ ಏನಾಯ್ತು? ಶಕ್ತಿಯ ದುರುಪಯೋಗ ಮಾಡಿಕೊಂಡ. ಭಸ್ಮಾಸುರನಿಗೆ ಎಷ್ಟು ಶಕ್ತಿ ಇತ್ತು, ದೇವ್ರ ತಲೆ ಮೇಲೆ ಕೈ ಇಟ್ಟರೆ ದೇವರ ಸುಡುತ್ತಿರ್ಬೇಕು, ಅಷ್ಟು ಶಕ್ತಿ ಪಡ್ಕೊಂಡಿದ್ದ. ಆದ್ರೆ ಶಕ್ತಿಯ ದುರುಪಯೋಗ ಮಾಡಿಕೊಂಡಿದ್ದಕ್ಕೆ ಹಾಳ. ರಾವಣ ನಾವೇನ್ ಹೇಳ್ತೀವಲ್ಲ, ಈಗ ನೀವು ಹೆಸರು ತಗೊಳ್ರಿ, ಶಕ್ತಿ ದುರುಪಯೋಗ ಆಗಬಾರ್ದ ಮನುಷ್ಯಾಗ ಅಷ್ಟೇ. ರಾವಣನಿಗೂ ಶಕ್ತಿ ಕೊಟ್ಟಿದ್ದ, ರಾಮನಿಗೂ ಶಕ್ತಿ ಕೊಟ್ಟಿದ್ದ, ವಿಶ್ವೇಶ್ವರಯ್ಯನಿಗೂ ಶಕ್ತಿ ಕೊಟ್ಟಿದ್ದ, ವೀರಪ್ಪನಿಗೂ ಶಕ್ತಿ ಕೊಟ್ಟಿದ್ದ. ಶಕ್ತಿ ಒಬ್ಬವ ರಾಮ ಶಕ್ತಿಯನ್ನ ಬಳಸಿಕೊಂಡು ದೇವರಾದ, ಶಕ್ತಿಯನ್ನ ದುರುಪಯೋಗ ಮಾಡಿಕೊಂಡು ರಾಕ್ಷಸ ಆದ. ವಿಶ್ವೇಶ್ವರಯ್ಯ ಶಕ್ತಿಯನ್ನ ಬಳಸ್ಕೊಂಡು ನರರ ಚಿಂತಕ ಆದ, ವೀರಪ್ಪನದನ್ನು ದುರುಪಯೋಗ ಮಾಡಿಕೊಂಡು ನರಹಂತಕ ಆದ. ಅದಕ್ಕೆ ನಾವೇನು ತಿಳ್ಕೊಂತೀವಲ್ಲ, ಇವ್ರ ರಾಶಿ ಮ್ಯಾಲ ಇವ್ರ ಭವಿಷ್ಯ ನಿರ್ಮಾಣ ಆಗ್ತೈತೆ ಅಂತ ಹೇಳುದಿಲ್ಲ. ಮತ್ತ ರಾಮಂದು ರಾವಣಂದು ಇಬ್ಬರದು ಒಂದ ರಾಶಿ, ಕೆಟ್ಟತ್ ಯಾಕೆ ಹಂಗಿದ್ರ? ವಿಶ್ವೇಶ್ವರಯ್ಯಂದು ವೀರಪ್ಪಂದು ಇಬ್ಬಂದು ಒಂದ ರಾಶಿ, ಕೆಟ್ಟತ್ ಹೆಂಗ? ನಿನ್ನ ಬದುಕ ಹೊರಗ ರಾಶಿಯೊಳಗಿಲ್ಲ, ನಿನ್ನ ಶಕ್ತಿಯನ್ನ ಸದುಪಯೋಗ ಮಾಡಿಕೊಳ್ಳುವುದರಾಗ ನಿನ್ನ ರಾಶಿ ನಿರ್ಮಾಣ ಆಗ್ತೈತಿ ಮನುಷ್ಯ. ನಮ್ಮ ಲಕ್ ಪಂಚಾಂಗದಾಗ ಹುಡುಕ್ತಿವಿಲ್ಲ ನಾವು. ಪಂಚಾಂಗ ತೆಗೆದು ನೋಡ್ರಿ ಅಂತೀವಿ. ಪಂಚಾಂಗ ಅಂದ್ರೆ ಏನು? ಅಲ್ಲಿ 5 ವಾರ, ತಿಥಿ, ನಕ್ಷತ್ರ, ಕರ್ಣ, ಯೋಗ, ಕರ್ಣ, ಅಲ್ಲಿ ಏನಿರ್ತಾವ? 5, ಹೌದಲ್ಲ? ಅದ್ರ ಹೆಸರ ಪಂಚ ಅಂಗ. ಪಂಚಾಂಗ ತೆಗೆದು ನೋಡ್ತೀವಿ, ನಮ್ದು ಏನೈತಿ ನೋಡ್ರಿ ಅಂತ. ಮನುಷ್ಯನೇ ಹೊರಗಿನ ಪಂಚಾಂಗ ಏನ್ ನೋಡ್ತಿ? ಸ್ವಲ್ಪ ವಿಚಾರ ಮಾಡು. ನಿನ್ನ ಇಂದ್ರಿಯಗಳು 5 ಪಂಚಾಂಗ, ಜ್ಞಾನೇಂದ್ರಿಯಗಳು 5 ಪಂಚಾಂಗ, ನಿನ್ನ ಕರ್ಮೇಂದ್ರಿಯಗಳು 5 ಪಂಚಾಂಗ, ನೀನು ಅನುಭವಿಸುವ ಶಬ್ದ ವಿಷಯಗಳು ಇವೇನದಾವ್ ವಿಷಯಗಳು 5 ಪಂಚಾಂಗ, ನಿನ್ನೊಳಗ ಇರುವ ಪ್ರಾಣಗಳು 5 ಅದಾವ್, ಅವು ಪಂಚಾಂಗ, ನಿನ್ನ ಅಂತರೇಂದ್ರಿಯಗಳು 5 ಅದಾವ್, ಅವು ಪಂಚಾಂಗ. ಹೊರಗಿನ ಪಂಚಾಂಗ ಏನ್ ನೋಡ್ತಿ? ನಿನ್ನ ದೇಹವೇ ಪಂಚಾಂಗ ಐತಿ. ಮೊದಲು ಇದನ್ನ ತೆಗೆದು ನೋಡು. ಇದನ್ನ ತಿಳ್ಕೊಂಡ್ರ ರಾಜಯೋಗ, ತಿಳಿದೇ ಇದ್ರೆ ಯಮಗಂಡ ಕಾಲ ನೋಡು. ತಿಳಿದ ನೋಡಿದ ಪಂಚಾಂಗ ಐತಿ, ಹೊರಗೆ ಎಲ್ಲೈತಿ? ನಿನ್ನ ದೇಹವೇ ಪಂಚಾಂಗ ಐತಿ. ಶಕ್ತಿ ಸದುಪಯೋಗ ಆಗಬೇಕು, ಮನುಷ್ಯಾಗ ದುರುಪಯೋಗ ಆಗಬಾರ್ದು. ಏನು ದೇವ್ರ ಶಕ್ತಿ ಕೊಟ್ಟಾನ ಅದನ್ನ ಬಳಸಬೇಕಾಗ್ತದೆ. ಏನು ಕಾಲಾಗ ಶಕ್ತಿ ಕೊಟ್ಟಾನ, ಕೈಯಾಗ ಶಕ್ತಿ ಕೊಟ್ಟಾನ, ಕಣ್ಣಾಗ ಶಕ್ತಿ ಕೊಟ್ಟಾನ, ಇದನ್ನ ಸರಿಯಾಗಿ ಬಳಸಬೇಕಲ್ಲ ಮನುಷ್ಯ. ಏನು ಕಾಲಾಗ ನಮಗೂ ಶಕ್ತಿ ಕೊಟ್ಟಾನ, ನಾವು ಹೆಜ್ಜೆ ಹಾಕಿ. ಬಸವಣ್ಣ ಹೆಜ್ಜೆ ಹಾಕಿದ್ರೆ ಕಲ್ಯಾಣ ನಿರ್ಮಾಣ ಆಗಿತ್ತು. ಬೋಸ್ರಂತವ್ರು, ಗಾಂಧಿ ಅಂತವ್ರು ಹೆಜ್ಜೆ ಹಾಕಿದ್ರೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಬುದ್ಧ ಹೆಜ್ಜೆ ಹಾಕಿದ್ರ ಕರುಣೆ ಮಲೆ ಮಾಡಿತ್ತು. ಅದಕ್ಕೆ ಮನುಷ್ಯನೇ ಗೊತ್ತಿರ್ಲಿ, ಅರಿಯದೆ ಹಾಕುವ 1000 ಹೆಜ್ಜೆಗಳಿಗಿಂತ ಅರಿತವರ ಜೊತೆ ಹಾಕುವ 4 ಹೆಜ್ಜೆಗಳು ಜೀವನದಲ್ಲಿ ಮ್ಯಾಲ್ ತರ್ತಾವ ಮನುಷ್ಯ. ಅರಿತವ್ರ ಜೊತೆ 4 ಹೆಜ್ಜೆ ಹಾಕು.
ಕಣ್ಣು ಕೊಟ್ಟಿಲ್ಲೇನು ದೇವ್ರು ಎಷ್ಟು ಅದ್ಭುತ ಕಣ್ಣು ಕೊಟ್ಟಾನ, ಕೈ ಕೊಟ್ಟಿಲ್ಲೇನು ದೇವ್ರು ಕೈ ಕೊಟ್ಟ. ನಾವು ಬಹಳ ಶಕ್ತಿವಂತರು ಅಂತ ಈ ಕೈ ಬಳಸಿ, ಇಲ್ಲ ನಾನ್ ಭಾರಿ ಬಲವಾನ್ ಅದೀನಿ ಅಂತ ತಿಳ್ಕೊಂಡು 10 ಮಂದಿಗೆ ಹೊಡಿಬಹುದಿಲ್ಲ. ನಾನು ಭಾರಿ ಬಲಶಾಲಿ ಅದೀನಂತ 10 ಮಂದಿಗೆ ನೀ ಇಲ್ಲಿ ಹೊಡಿಬಹುದು. 10 ಮಂದಿಗೆ ಹೊಡೆದ್ರ ನೀನು ನಿಜವಾದ ಶಕ್ತಿ ಅಂತಲ್ಲ. ಕೆಳಗ್ ಹೋಗಿ ಹೊಡೆದ್ರ 10 ಮಂದಿಗೆ ಹೊಡಿಬಹುದು ಈ ಕೈಯಿಂದ. ವೇದಿಕೆ ಮೇಲೆ ಬಂದು ಎಲ್ಲರಿಗೂ ಶರಣು ಶರಣಾರ್ಥಿ ಅಂದ್ರ 10,000 ಮಂದಿಗೆ ಮುಟ್ಕೊಳ್ಳುವ ಶಕ್ತಿ ಇದರ ಕೊಟ್ಟಾನ ದೇವರು. ಗೊತ್ತಿರ್ಬೇಕು, ಶಕ್ತಿಯ ಬಳಕೆ ಗೊತ್ತಿರ್ಬೇಕು. ದೇವ್ರು ನಮ್ಮೊಳಗೊಂದು ಶಕ್ತಿ ಇಟ್ಟು ಕಳಿಸ್ಯಾನ. ಗೊತ್ತಿಲ್ಲ ನಮಗಿದು ಯಾವಾಗ ಗೊತ್ತಾಕೈತಿ ಅಂದ್ರೆ ಹೋಗಾಕ ಗೊತ್ತಾಕೈತಿ. ಕಾಲ್ ಹೋದ್ಮೇಲೆ ಅಡ್ಡಾಡ್ಬೇಕಾಗಿತ್ತಪ್ಪ ಸ್ವಲ್ಪ ಎಲ್ಲಾ ಕಡೆ. ಈಗೇನ್ ಅಡ್ಡಾಡ್ತಿ? ಅಡ್ಡುಣಿಗೆ ಆಗ್ಯಾವ ಕಾಲ್, ಈಗೇನ್ ಅಡ್ಡಾಡವನಿ? ನೋಡ್ಬೇಕಾಗಿತ್ತಪ್ಪ ಎಲ್ಲಾ ಜಗತ್, ಏನ್ ಅಡ್ಡಾಡವ ಈಗ? ಅವ್ ಚಸ್ಮಾ ಹಾಕೊಂಡ್ರು ಕಣ್ಣು ಕಾಣೋವಲ್ಲ. ಉಣ್ಬೇಕಾಗಿತ್ತಪ್ಪ, ಉಂಡ್ರ ಕರಗದ್ರ ಉಣಬೇಕ ನೀನ್? ಕರಗದ ಇಲ್ಲಿ ಉಂಡಿದ್ದು ಅಂದ್ರ ಕೆಟ್ಟ ಮೇಲೆ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಅನ್ನೋದಿಲ್ಲ. ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗನ. ಏನ ಶಕ್ತಿಯ ಬಳಕೆ ಆಗಬೇಕಾಗಿತ್ತು, ಯಾವಾಗ ಇಂದ್ರಿಯಗಳೊಳಗೆ ಶಕ್ತಿ ಇತ್ತು ಅವಾಗ ತಿಳ್ಕೊ ನೀನು. ಎಲ್ಲಾ ಮುಗಿದ ಮೇಲೆ ಏನ್ ಮಾಡಾವ ಇದನ್ನ ನೀನು? ಒಬ್ಬನಿಗೆ ಕಿವಿ ಕೇಳ್ತಿದ್ದಿಲ್ಲ ಅಂತ ಕಿವಿ. ಅವ ಡಾಕ್ಟರ್ ಹತ್ರ ಹೋದ, ಅವ್ರ ಮನೆಯವ್ರ ಸಲುವಾಗಿ. ಡಾಕ್ಟರ್ ಹತ್ರ ಹೋಗಿ ಭಾರತೀಯ ಸಂಸ್ಕೃತಿಯ ಬಗ್ಗೆ ಏನಾದರೂ 1-2 ಮಾತು ಹೇಳಬೇಕು ಅಂತ ಹೇಳಿದ್ದಾರೆ. ಏನಾದರೂ ತಪ್ಪಿದ್ರೆ ಕ್ಷಮಿಸ್ಕೊಳ್ಳಿ. ನಾನು ತುಂಬ ಚಿಕ್ಕವಳು. ಇಲ್ಲಿ ವೇದಿಕೆ ಮೇಲಿರೋರು ಎಲ್ಲ ತುಂಬ ಹಿರಿಯರು, ಗುರುಗಳಿದ್ದಾರೆ, ಹಿರಿಯರು ಇದ್ದಾರೆ. ನಮ್ಮ ಕಲಾಚಾರದ ಬಗ್ಗೆ ಮಾತಾಡುವುದಕ್ಕೆ, ನನ್ನ ಅಭಿಪ್ರಾಯ ಹೇಳೋದಕ್ಕೆ ನನಗೆ ಯೋಗ್ಯತೆ ಇದೆಯಾ ಅಂತ ನನಗೆ ಗೊತ್ತಿಲ್ಲ. ಆದರೂ ನಾನು ಯಾವಾಗಲೂ ನನ್ನ ಕಾರ್ಯಕ್ರಮ ಇರುವಾಗ ಈ ಒಂದು ಮಾತನ್ನು ಯಾವಾಗಲೂ ಹೇಳ್ತಾ ಇರ್ತೀನಿ. ಅದನ್ನು ಇವತ್ತು ಒಂದು ರಿಕ್ವೆಸ್ಟ್, ಇದು ಮಾತು ಅಲ್ಲ, ಈ ನೆಕ್ಸ್ಟ್ ಜನರೇಷನ್ಗೆ ಒಂದು ರಿಕ್ವೆಸ್ಟು. ನಮ್ಮ ಹಿರಿಯವರು ಹೇಳ್ಕೊಟ್ಟಂಗೆ ನಮ್ಮ ಭಾರತೀಯ ಕಲಾಚಾರವನ್ನು, ಸಂಸ್ಕೃತಿಯನ್ನು ಹೆಂಗಾದರೂ ಕಲ್ತ್ಕೊಂಡು, ಆ ಡಿಸಿಪ್ಲಿನ್ ಅಂತ ಹೇಳ್ತಾರೆ. ಇವಾಗ ಮಕ್ಕಳನ್ನು ಡಿಸಿಪ್ಲಿನ್ ಮಾಡೋದು ತುಂಬ ಕಷ್ಟ. ಅವರಿಗೆ ಆ ದಿನಚರಿಯಲ್ಲಿ ಆ ಸಂಗೀತವನ್ನು, ನಾಟ್ಯವನ್ನು, ಭಗವಂತನ ನಾಮವನ್ನು ಹೇಳಿಕೊಡೋದು ತುಂಬ ಕಷ್ಟ. ಸೊ ಈ ಕಾಲದಲ್ಲಿ ಆ ಒಂದು ನಮ್ಮಿಂದ ಆ ಒಂದು ಕಾರ್ಯ ಆದರೆ ಅದು ದೊಡ್ಡ ಮಾತು. ಡಿಸಿಪ್ಲಿನ್ ಮಾಡೋದು ಮಕ್ಕಳನ್ನು. ಇದರಲ್ಲಿ ಒಂದು ನಾನು ಕಲ್ತ್ಕೊಂಡಿರೋದು ನಮ್ಮ ತಂದೆ ತಾಯಿಯಿಂದ, ಇದು ತುಂಬ ಸುಲಭವಾಗಿ ಮಾಡ್ಬೋದು. ಹೇಗೆ ಅಂದರೆ, ಅವರಿಗೆ ಡಿಸಿಪ್ಲಿನ್ ಮಾಡ್ತೀನಿ ಅಂತ ತುಂಬ ರೂಲ್ಸ್ ಹಾಕೋದು, ಫ್ರೀಡಮ್ ಕೊಡದಲೇ ಇರೋದು, ಈ ಥರ ಏನೂ ಮಾಡುವಂಗಿಲ್ಲ. ಒಂದೇ ಒಂದು ಹೇಳಿಕೊಟ್ರೆ ಸಾಕು. ಭಗವನ್ ನಾಮ ಚಿಂತನೆ, ಭಗವನ್ ನಾಮ ಸ್ಮರಣೆ, ನಾಮ ಪ್ರಚಾರ. ಕಲವು ಸಂಕೀರ್ತ್ಯ ಕೇಶವಂ ಅಂತ ದೊಡ್ಡವರು ನಮಗೆ ಹೇಳಿಕೊಟ್ಟು ಹೋಗಿದ್ದಾರೆ. ಸೊ ಭಗವನ್ ನಾಮ ಹೇಳಿದ್ರೆ ಸಾಕು. ಕಲಿಯುಗದಲ್ಲಿ ಪ್ರತಿದಿನ ನಮಗೆ ಇರುವ ಇಷ್ಟ ದೇವತಾ ನಾಮವನ್ನು ಸ್ಮರಣೆ ಮಾಡಿಕೊಳ್ಳೋದು. ಅದು ಹರಿ ಇರಲಿ, ಹರ ಇರಲಿ, ದೇವಿ ಇರಲಿ, ಗೋವಿಂದ ಇರಲಿ, ಯಾರಾದರೂ ಇರಲಿ, ಕೃಷ್ಣ ಕೃಷ್ಣ ಅಂತ ಹೇಳೋದು, ಶಿವ ಶಿವ ಅಂತ ಹೇಳೋದು. ಅದು ಒಂದು ಮಾತು ಕಲ್ತ್ಕೊಂಡ್ರೆ ಮಕ್ಕಳಿಗೆ ತುಂಬ ಸುಲಭವಾಗಿ ಆ ಭಾರತೀಯ ಸಂಸ್ಕೃತಿ, ಕಲಾಚಾರ, ಅದರ ಬಗ್ಗೆ ಒಂದು ರೆಸ್ಪೆಕ್ಟು ಎಲ್ಲವೂ ಬರುತ್ತೆ. ಸೊ ಇಲ್ಲಿರುವ
ಪೇರೆಂಟ್ಸ್ಗೆ ನನ್ನ ರಿಕ್ವೆಸ್ಟು, ನೆಕ್ಸ್ಟ್ ಜನ್ರೇಷನ್ ನಮ್ಮಿಂದ ಕಲ್ತ್ಕೊಂಡು, ನಮ್ಮ ಹಿರಿಯವರಿಂದ ಕಲ್ತ್ಕೊಂಡು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಅದು ಒಂದು ಮಾತನ್ನು ಹೇಳಿ ನಾನು ನನ್ನ ಧನ್ಯವಾದಗಳನ್ನು ಹೇಳ್ತೀನಿ. ಹಾಡೋದಿಲ್ಲಮ್ಮ, ಅದಕ್ಕೆ ತಾಯಿ ಅಪ್ಪ ಅವ್ರು ಏನು ನಿನ್ನೆ ನಿಮ್ಗೆ ಹೇಳ್ಯಾರ ಆ ಪ್ರಕಾರ ಊರೊಳಗೆ ಯಾರ್ದಾರ ಮನ್ಯಾಗ ಮಗು ಜನನ ಆಗೈತಿ ಅಂದ್ರೆ ಹುಡುಕೊಂಡು ಅವ್ರ ಮನೆಗೆ ಹೋಗ್ರಿ. ಸ್ವಾದರತ್ತೇರು ಹೆಸರಿಡೋದು ಕುಟ್ಟುಟ ಕುರ್ರ ಅಂತ ಕಿವ್ಯಾಗ ಹೆಸರು ಇಡ್ತಿರ್ತಾರಲ್ಲ, ಡೊಬ್ಬ ಹಾಕ್ಲಾಗಂಗೆ ಬಡ್ತಾ ಬಿಡಿರಿ ಮ್ಯಾಗ, ಬೆನ್ನಿನ ಮ್ಯಾಗ ದಾಗ್ ಇಡೀ ಓಣಿ ಕೇಳಿರ್ಬೇಕು ನೋಡು. ಎಲ್ಲರೂ ಕೂಡಿಕೊಂಡು ಅಷ್ಟರಿಗೆ ಚಂದಾಗೆ ಹೆಸರಿಟ್ಟು ಚಂದನ ಹೆಸರಿಡ್ಬೇಕು. ಹ್ಞೂನ್ರಿಪ್ಪ ತೊಗೊಂತೀವಿ, ಇಟ್ಬಿಟ್ರಿ. ತಾಯಿ ಹೃದಯ ನಮ್ಮ ಒಪ್ಪತ್ತೇಶ್ವರ ಪೂಜ್ಯರು ಚೂರು. ಆ ತಾಯಿ ಅಷ್ಟು ಪ್ರೀತಿಯಿಂದ ಮಕ್ಕಳನ್ನು ಬೆಳೆಸ್ತಾಳಲ್ಲ, ಎಷ್ಟು ಪ್ರೀತಿಯಿಂದ ಆ ತಾಯಿ ಬೆಳೆಸಿದ್ರು ಕೂಡ, ವಿಶೇಷವಾಗಿ ನೀವು ವಿಚಾರ ಮಾಡ್ರಿ, ಗಂಡು ಮಕ್ಕಳ ಬಗ್ಗೆ ಸಮಸ್ಯೆ ಇಲ್ಲ. ಹೆಣ್ಣು ಹುಟ್ಟಿತು ಅಂತಂದ್ರೆ ನೀವು ಅವ್ರಿಗೆ ಎಷ್ಟು ಪ್ರೀತಿಯಿಂದ ಬೆಳೆಸ್ರಿ, ಬೇಕಾದಷ್ಟು ಈಗಿನ ಕಾಲಕ್ಕೆ ತಕ್ಕಂಗೆ ಸಾಲಿ ಕಲಿಸ್ರಿ, ಅವ್ರನ್ನ ಡಾಕ್ಟರ್ ಮಾಡ್ರಿ, ಎಂಜಿನಿಯರ್ ಮಾಡ್ರಿ, ವಕೀಲರ ಮಾಡ್ರಿ, ಏನಾರ ಮಾಡ್ರಿ. ಏನು ಮಾಡಿದಾರ ನಿಮ್ಮ ಮನ್ಯಾಗ ನಿಲ್ತಾರನವ್ರು. ಒಂದು ದಿನ ನಿಮ್ಮ ಮನೆ ಬಿಟ್ಟು ನಿಮ್ಮ ಕೈ ಕೊಟ್ಟು ಹೋಗಿಬಿಡಾರ ಅವ್ರು. ಹೆಣ್ಮಕ್ಳ ಜೀವನ ನಾವು ಗಂಡು ಮಕ್ಕಳಾದವರು ವಿಚಾರ ಮಾಡಬೇಕು. ಎಷ್ಟು ತ್ಯಾಗಮಯವಾದಂಥ ಜೀವನ. ಯಾರದೋ ಮನ್ಯಾಗ ಹುಟ್ಟಿ ತಾಯಿ ತಂದೆ, ಆ ಹುಟ್ಟಿದ ಮನೆ ತಂದೆ ತಾಯಿ ಎಲ್ಲಾರನ್ನೂ ಬಿಡ್ಬೇಕು. ಎಲ್ಲೇ ಕೊಟ್ಟಿರ್ತಾರ, ಅವ್ರ ಗುರುತಿಲ್ಲ, ಪರಿಚಯ ಇಲ್ಲ, ಏನೇನೇ ಇಲ್ಲ. ಆ ಮನೆಗೆ ಹೋದ್ಲಂದ್ರೆ ಈಕಿ ಒಬ್ಬಕ್ಕೆ ಒಂದು ಪಾರ್ಟಿ, ಉಳಿದವ್ರಷ್ಟರು ಒಂದು ಪಾರ್ಟಿ. 2 ದಿವಸದ ಮಟ್ಟಿಗೆ ಯಾರು ಕಳ್ಸಾಕ್ ಹೋಗಿರ್ತಾರ ಅವ್ರು ಇದ್ದು ಚಂದಾಗಿರುವ, ಧೈರ್ಯದಿಂದ ಇರು, ಎಲ್ಲ ನಿಮ್ಮ ಅತ್ತೆ ಮಾವ ಅಷ್ಟು ದೇವ್ರಿದ್ದಂಗೆ ಅದಾರ ಅಂತ ಬುದ್ಧಿ ಮಾತು ಹೇಳಿ ಮನೆಗೆ ಬರ್ತಾವ. ಇದು ಒಂದೇ. ಮನ್ಯಾಗ ಎಲ್ಲರೂ ಪ್ರೀತಿಯಿಂದ ನಡೆಸ್ಕೊಂಡ್ರೆ ಆ ತಾಯಿ ಜೀವನ ಸುಖವಾಗಿರ್ತೈತಿ. ಸಸಿ ನೆಡ್ತೀವಲ್ರಿ, ಒಂದು ಗೇಣು ಆಗಿರ್ತೈತಿ, ಕಿತ್ತು ಬಿಡ್ತೀವಿ, ತಗೊಂಡೋಗಿ ಹೊಲ್ದಾಗ ಹಚ್ತೀವಿ. 2 ಮಣ್ಣಿನ ಗುಣ ನೀರಿನ ಗುಣ ಒಂದಾದ್ರೆ ಅದು ಮರ ಆಗ್ತೈತಿ, ನೆರಳು ಕೊಡ್ತೈತಿ, ಹಣ್ಣು ಕೊಡ್ತೈತಿ. ಇಲ್ಲಿರೋ ಬಾಡಿ ಹೋಗಿ ಬಿಡ್ತೈತಿ. ಅದಕ್ಕೆ ಹೆಣ್ಮಕ್ಳ ಕೈಯಾಗ ಆರತಿ ಕೊಟ್ಟಿರ್ತಾರೆ. ಆರತಿ ಒಳಗೆ 2 ದೀಪ ಇರ್ತಾವ ತಾಯಿ. ಕಾರಣ ಏನು ಗೊತ್ತಾ? ಒಂದು ಹುಟ್ಟಿದ ಮನೆ ಬೆಳಗಾಕ, ಒಂದು ಕೊಟ್ಟ ಮನೆ ಬೆಳಗಾಕ. 2 ಮನೆಯನ್ನು ಬೆಳಗುವ ಜವಾಬ್ದಾರಿಯನ್ನು ಹೊತ್ತು ಗುರುತು ಪರಿಚಯ ಇಲ್ಲದ ಯಾರದೋ ಮನೆಗೆ ಹೋಗ್ಬಿಡ್ಬೇಕು ಆ ತಾಯಿ. ಅವ್ರ ಮನೆ ದೇವ್ರ ಹೆಸರು ಹೇಳ್ಬೇಕಾಕಿ, ತಮ್ಮ ಮನೆ ದೇವ್ರ ಹೆಸರು ಮುಗ್ದವ ತಲಿ. ಈಕಿ ಗಿರಿಜವ್ವ ಅಂತ ತವ್ರ ಮನೆ ಹೆಸರು ಇದ್ರೆ ನಮ್ಗೆ ಚಂದ ಇಲ್ರಿ, ಅದು ನಾವು ಗೌರವ ಅಂತ ಇಟ್ಕೊಂತೀವಿ. ಅವ್ರು ಅಂದ್ರೆ ಗಂಡನ ಮನೆಗೆ ಹೋದ್ಮ್ಯಾಗ ಆಕಿ ಗೌರವ ಹಾಕಾಳ. ತವ್ರ ಮನೆಯವ್ರು ಹೋಗಿ ಗಿರಿಜವ್ವ ಅದಾನ್ರಿ ಮನೆಗೆ ಅಂದ್ರೆ ಯಾ ಗಿರಿಜವ್ವ ಅಂತಾರ ಅವ್ರು. ಅವ್ರ ಗೌರವ ಅನ್ನೋರ ನಾವು ಗಿರಿಜವ್ವ ಅನ್ನಾರ. ಗೌರವ ಇಲ್ಲ, ಗಿರಿಜವ್ನ ಇಲ್ಲ, ಕಡೆಗೆ ಉಮ್ಮಕ್ಕನ್ ಕರ್ಕೊಂಡು ಮನೆಗೆ ಬರೋ ಪರಿಸ್ಥಿತಿ ಬರ್ತದೆ. ಏನು ಮನೆ 18-20 ವರ್ಷಗಳವರೆಗೆ ಉಣಿಸಿ ತಿನಿಸಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದ ಮಗಳನ್ನ ಗುರುತು ಪರಿಚಯವೇ ಇಲ್ಲದ ಯಾರದೋ ಮನೆಗೆ ಕೊಟ್ಟು ಕೈ ಬಿಟ್ಟು ಬಿಡ್ತೀವಲ್ಲ. ಇಂಥ ಸಂದರ್ಭದಲ್ಲೂ ಕೂಡ ಹಡದ ತಾಯಿ ಮಗಳಿಗೆ ಏನು ಹೇಳ್ತಾಳೆ ಗೊತ್ತಾ? ಓಣಿ ತುಂಬ ಅಡ್ಡಾಡಿ ಹಿರಿಯರ ಪಾದಕ್ಕೆ ನಮಸ್ಕಾರ ಮಾಡಿ ಉಡಿಯಕ್ಕೆ ತುಂಬಿಸ್ಕೊಂಡು ಬಂದು ಗಂಡನ ಮರಿಯವ್ರು ಕರಿಯಾಕೆ ಬಂದಾರ. ಈಕೆ ಹೊರಟು ನಿಂತಾಳ. ತಾಯಿ ಮಗಳು ನೋಡ್ತಾಳ, ಮಗಳ ತಾಯಿ ನೋಡ್ತಾಳ. ದುಃಖ ತಡೆಯೋದಿಲ್ಲ, ಕಣ್ಣಾಗ ಬಟ್ನೀರು ಆಡ್ತಾವ, ತೆಕ್ಕಿ ಹಾಕೊಂಡು ಬೋರಾಡಿ ಅಳ್ತಾವ ಈ ತಾಯಿ ಮಗಳು ಇಬ್ರು. ಅಂತಹ ಕಷ್ಟದ ಸಂದರ್ಭದಲ್ಲೂ ಕೂಡ ಹಡದ ತಾಯಿ ಮಗಳಿಗೆ ಏನು ಹೇಳ್ತಾಳೆ ಗೊತ್ತಾ? ಕರಿಸೀರಿ ಉಡಬ್ಯಾಡ, ಕಡಿವಾಣ ಬಿಡಬ್ಯಾಡ, ಕರಿಸೀರಿ ಉಡಬ್ಯಾಡ, ಕಡಿವಾಣ ಬಿಡಬ್ಯಾಡ, ನಡುವೋಣ್ಯಾಗ ನಗಬ್ಯಾಡ, ನಡುವೋಣ್ಯಾಗ ನಗಬ್ಯಾಡ, ನನ್ನ ಮಗಳ ತವರಿಗೆ ಮಾತು ತರಬ್ಯಾಡ, ತವರಿಗೆ ಮಾತು ತರಬ್ಯಾಡ. ಎಳೆಗರು ಎತ್ತಲ್ಲ ದಳವಾಯಿ ದೊರೆಯಲ್ಲ, ಎಳೆಗರು ಎತ್ತಲ್ಲ ದಳವಾಯಿ ದೊರೆಯಲ್ಲ, ಮನೆಗೆ ಬಂದಳಿಯ ಮಗನಲ್ಲ, ಮನೆಗೆ ಬಂದಳಿಯ ಮಗನಲ್ಲ, ತವರಿಗೆ ಮಾತು ತಂದೋಳು ಮಗಳಲ್ಲ, ಮಾತುಗಂಟಿ ಮಗಳಲ್ಲ, ತಾಟಗಿತ್ತಿ ಸೊಸೆಯಲ್ಲ, ತೂಪರದ ಚಕ್ಕಿ ಒಲೆಗಲ್ಲ, ತೂಪರದ ಚಕ್ಕಿ ಒಲೆಗಲ್ಲ, ತವರಿಗೆ ಮಾತು ತಂದೋಳು ಮಗಳಲ್ಲ. ಅಮ್ಮ, ನೀನು ಎಂದು ತವರಿಗೆ ಕೆಟ್ಟ ಹೆಸರು ತಂದೆ ಅಂದು ನಿನ್ನ ಪಾಲಿಗೆ ಮನೆ ಇಲ್ಲ ತಾಯಿ ಅಂತ ಹೇಳ್ತಾಳೆ. ಆ ಮನೆಗೆ ಏರುವಾಗಿ ಆ ತಾಯಿಗೆ ಹೊರಟು ಹೋಗಿಬಿಡ್ತಾಳೆ.
ಇನ್ನು ಗಂಡನ ಮನೆಗೆ ಬಂದ ಮೇಲೆ ಹೊಂದಿಕೊಂಡು ಬದುಕುವಂಥದ್ದು ಅದೊಂದು ಚಾಲೆಂಜ್. ಅದು ಅತ್ತಿ ಮಾವ ಎಲ್ಲರೂ ಹೇಳ್ತಾರೆ, ಅತ್ತಿ ಮಾವನ್ನ ನಿನ್ನ ತಂದೆ ತಾಯಿ ಅಂತ ತಿಳ್ಕೊಳುವ ಅಂತ. ಅತ್ತಿ ಮಾವಗ ಏನು ಹೇಳ್ತಾರೆ, ಮನೆಗೆ ಬಂದು ಸೊಸಿ ನಿನ್ನ ಮಗಳು ಅಂತ ತಿಳ್ಕೊಳುವ ಅಂತಾರೆ, ಹೇಳ್ತಾರ. ಆದ್ರೆ ಯಾರು ನಡೆದ ಆ ರೀತಿ ನಡೆಯವರೇ ಇಲ್ಲ. ನೀವು ಹಿಂದಿನಿಂದ ನೋಡ್ಕೊಂತ ಅತ್ತಿ ಸೊಸಿಗೆ ಅಂದ್ರೆ ಇಲಿಗೂ ಬೆಕ್ಕಿಗೂ ಬಿದ್ದಂಗ ಒಟ್ಟಾಗಂಗಿಲ್ಲ, ಆಗಂಗಿಲ್ಲ. ಯಾಕೇನದು ಈಗ ನೀವರ ಏನು ಹಿರಿಯರು ಮಾಡಿದ ಪದ್ಧತಿ ಮುರಿಬಾರ್ದಂತ ನೀವು ಹಂಗ ನಡ್ಕೊಂತ ಹೊಂಡ್ಬಿಟ್ರಿ. ಹಿರಿಯರ ಪದ್ಧತಿ ಅಲ್ಲ. ಆದ್ರೆ ಒಂದು ಮಾತು ಮಾತ್ರ ಮೆಚ್ಚಬೇಕು, ಏನಂದ್ರೆ ಈಗ ಅಟ್ ಪ್ರೆಸೆಂಟ್ ಈಗಿನ ಕಾಲದೊಳಗೆ ಮಾತ್ರ ಅತ್ತಿ ಸೊಸಿ ಜಗಳ ಭಾಳ ಕಡಿಮೆ ಆಗ್ಯಾವ. ನೋಡ್ರೆ ನೀವು ಬೇಕಾದ್ರೆ ಪೇಪರ್ನಾಗ ಬರೀ ಅತ್ತಿ ಸೊಸಿ ಜಗಳ ಸುದ್ದಿನೇ ಇರು. ಚಿಮ್ನೆ ಹಣ್ಣು ಹೋಗಿ ಸುಟ್ರು, ಬ್ಲಾಸ್ಟ್ ಆತು, ಮನ್ಯಾಗ ಬಾವ್ಯಾಗ ಕುತ್ತಿಗೆ ಈಚೆ ಹೋಗಿದ್ರು, ಬರೀ ಇಂಥವು ಓದ್ತಿದ್ವು ನಾವು. ಅತ್ತಿ ಸೊಸಿ ಜಗಳದ ಸುದ್ದಿ ಪೇಪರ್ನಾಗ ಈಗ ಇರಂಗಿಲ್ಲ. ಯಾಕೆ ಇರಂಗಿಲ್ಲ ಅಂದ್ರೆ ಅತ್ತಿ ಸೊಸಿ ಕೂಡೇ ಇರಂಗಿಲ್ಲಲ್ಲ. ಅತ್ತಿ ಸೊಸಿ ಕೂಡಿದ್ರೆ ಜಗಳ ಬರ್ತೈತಿ, ಕೂಡೇ ಇರಂಗಿಲ್ಲ. ಮದುವೆಯಾಗಿ ಬಂದ ಮರದಿವಸ ಸೂಟ್ಕೇಸ್ ಹಿಡ್ಕೊಂಡು ಹೊರಗೆ ಹೆಜ್ಜೆ ಈಕಿ ಇಟ್ಲ. ಆಕಿ ಯಾವಾಗ ಹೆಜ್ಜೆ ಇಟ್ಲು, ಇವ ಆಕಿ ಸೆರಗಿ ಹಿಡ್ಕೊಂಡು ಕಮರಾಮ ಇವನ ಹಿಂದಗುಂಟ ಹೊಂಡ. ಭಾಳ ಮಂದಿ ಗಂಡ್ಮಕ್ಳದ್ರೆ ಒಂದು ಪ್ರಶ್ನೆ ಕೇಳ್ತೇನೆ, ಹೆಣ್ಮಗಳು ಮನೆಗೆ ಬಂದಕ್ಕೆ ಹೊಸದಾಗಿ ಅದಳ, ಆಕೆಗೆ ಯಾರಿಗೂ ಸಲಿಗಿಲ್ಲ, ಹೊಂದಿಕೆಗಿಲ್ಲ, ಆಕೆ ಏನೋ ಒಲ್ಲೆ ಅಂತಾಳೆ ಇರಕ್ಕೆ ಕೂಡಿ ಅಂತ ತಿಳ್ಕೊರಿ. 5 ಬಳ್ಳ ಸವಾ ಮಾಡಿ ಗಂಡ್ಮಗ್ ಉಣಿಸಿ ಬೆಳೆಸಿ ತಿನಿಸಿ ದೊಡ್ಡವನ್ ಮಾಡ್ಯಾರಲ್ಲ, ಆಕೆ ಹೊರಗೆ ಹೊಕ್ಕಿನಿ ಅಂತಂದ್ರೆ ಒಂದು ಮಾತು, ನಿನಗೆ ನಮ್ಮ ತಾಯಿ ತಂದೆ ಜೊತೆಗೆ ಕೂಡಿ ಬದುಕಕ್ಕೆ ಆಗೋದಿಲ್ಲ ಅಂದ್ರೆ ನಾ ಬೇರೆ ಮನೆ ಮಾಡಿ ನಿನ್ನ ಇಡ್ತೀನಿ, ಬಂದು ಹೋಗಿ ಮಾಡ್ತೀನಿ, ನಾನು ನಮ್ಮ ಅಪ್ಪ ಅವನ ಜೊತೆಗೆ ಇರ್ತೀನಿ ಅಂತ ಹೇಳೋ ಗಂಡ್ಮಕ್ಳು ಒಬ್ಬರು ಇಲ್ಲಲ್ಲ. ಇವರು ಹಂಗ ಹಿಡ್ಕೊಂಡು ಹೊಂಟ್ರೆ. ಈಗಂತೂ ನಿಮಗೆ ಹೇಳ್ತೀನಿ, ಕ್ಯಾಡ್ಗ್ಯಾಗ ನೀವು ಭಾಳ ಪುಣ್ಯ ಮಾಡಿರ್ತಾಯಿ, ಇಲ್ಲಿ ಅಂಥವ್ರು ಯಾರು ಇಲ್ಲ. ಏನಿಲ್ರಿ, ಇವ್ರನ್ನ ಸಾಲಿ ಕಲಿಸಿಬಿಡೋದು, ಎಂಜಿನಿಯರ್ ಮಾಡೋದು, ಡಾಕ್ಟರ್ ಮಾಡೋದು, ವಿಮಾನ ಹತ್ತಿಸಿ ಹಾರಿಗೆ ಹೋಗ್ಬಿಡೋದು. ಗಂಡ ಒಂದು ಕಂಪ್ನಿಯಾಗ ನೌಕರಿ, ಹೆಣ್ತಿ ಒಂದು ಕಂಪ್ನಿಯಾಗ ನೌಕರಿ, ಅವನದೊಂದು ಲಕ್ಷ ಪಗಾರ, ಈಕಿದೊಂದು ಲಕ್ಷ ಪಗಾರ. ನಾ ಹೇಳೋದು ಲಕ್ಷ ಪಗಾರ, ಹೆಂಡ್ತಿ ಲಕ್ಷ, ಗಂಡನ ಮ್ಯಾಗಿಲ್ಲ, ಗಂಡನ ಲಕ್ಷ ಹೆಂಡ್ತಿ ಮ್ಯಾಗಿಲ್ಲ. ಎಲ್ಲಿಂದ ಬರ್ಬೇಕು? ಒಂದು ಮುಂಜಾನೆ ಅವ ಒಂದು ಕಂಪ್ನಿಗೆ ಹೋಗ್ಬೇಕು, ಈಕಿ ಒಂದು ಕಂಪ್ನಿಗೆ ಹೋಗ್ಬೇಕು, ಹೊಳೆ ಬರಕ್ಕಿಟ್ಟ ತಾಕತಿ. ಬಂದು ಅಡಿಗೆ ಯಾವಾಗ ಮಾಡ್ಬೇಕು, ಊಟ ಯಾವಾಗ ಮಾಡ್ಬೇಕು, ದಾರ್ಯಾಗ ಸಿಕ್ಕದು ಅಷ್ಟು ಬ್ರೆಡ್ ಗಿಡ್ಡು ಹಳಸಿದು ಪಿಜ್ಜಾ ಗಿಜ್ಜಾ ತೊಗೊಂಬಂದು 2 ತುತ್ತು ತಿಂದು ನೀರು ಕುಡಿದು ನೆಲ ಸಿಕ್ಕರೆ ಸಾಕು. ಎಲ್ಲಿ ಗಂಡ ಎಲ್ಲಿ ಹೆಂಡ್ತಿ? ಮುಂಜಾನೆ 2 ಚರಿಗೆ ಸುರುಕೊಂಡು ಹಂಗ ನಾಯಿ ಬೆನ್ನ ತರಂಗ ಓಡಿದ್ದ. ಒಮ್ಮೆಗೆ ಗಂಡ ಹೆಂಡ್ತಿ ಯಾವಾಗ್ರಿ ಇವರು ವೀಕೆಂಡ್ ಬಂತಿಲ್ಲ, ಸಂಡೇ ಅವತ್ತ ಎದರ ಬದರ ಕೂತ್ಕೊಂಡು, ಅಯ್ಯ ನೀನ ನನ್ನ ಗಂಡ ಅಂತೀ, ಅಯ್ಯ ನೀನ ನನ್ನ ಹೆಂಡ್ತಿ ಅಂತೀವಿ. ಈ ಬ್ರಾಹ್ಮಣರ ಮಂದಿಯೊಳಗ ಸಿಟ್ಟಿಗೆದ್ರ ಬೈತಿರ್ತಾರೆ. ಏನು ಬೈತಾರೆ ಗೊತ್ತೇನ ಅವರು? ರಂಡೆ ಗಂಡ ಅಂತ ಬೈತಾರೆ. ಇವ ರಂಡೆ ಗಂಡ ಅಲ್ಲಿ, ಇವ ಸಂಡೆ ಗಂಡ. ಇವ ಅಂದ್ರ ಗಂಡ ಓನ್ಲಿ ಆನ್ ಸಂಡೇ, ನಾಟ್ ಆನ್ ಅದರ್ ಡೇಸ್. ನಮ್ಮ ಸಂಬಂಧಗಳನ್ನು ಪುಡಿಯಾಗಿ ಹೋಗ್ಯವ್ರಿ. ಗಂಡ ಹೆಂಡತಿ ಸಂಬಂಧ ಚಂದಿಲ್ಲ, ತಾಯಿ ತಂದೆ ಸಂಬಂಧಗಳು ಚಂದಿಲ್ಲ. ಹಡದ ತಂದೆ ತಾಯಿನ ಎಷ್ಟು ಪ್ರೀತಿಯಿಂದ ನಾವು ನೋಡ್ಕೋಬೇಕು. ಮನ್ಯಾಗ ಅತ್ತಿ ಸೊಸಿ ಜೊತೆ ಕೂಡಿ ನಿಮ್ಗೆ ಹೇಳ್ತೇನೆ ತಮಾಷೆ ಸಂಗತಿ. ಒಂದು ಅತ್ತಿ ಗಟ್ಟಿಮುಟ್ಟಿರ್ತಾಳೆ. ಬೀಳಿಗೆ ಊರ ಬಿದ್ರಿಸಿದ್ದ ನಾಡು ಕೇಳರಿ ಮನಸ್ಸಿಟ್ಟ, ಸರ್ವ ಧರ್ಮದವ್ರು ಒಂದಾಗಿ ಬಾಳರು ಜಾತಿ ಭೇದ ಬಿಟ್ಟ. ಸರ್ವ ಧರ್ಮದವ್ರು ಒಂದಾಗಿ ಬಾಳರು ಜಾತಿ ಭೇದ ಬಿಟ್ಟ ಅಂತ ಹೇಳ್ತಾ ನನ್ನ ಇಟ್ಟೋತಕ್ಕ ಕರೆಸಿ ದೇವ್ರ ಗತೆ ಕೂತ್ ಕೇಳಾಕತ್ತೀರಿ. ಕರ್ನಾಟಕದ ಕನ್ನಡಿಗರ ನೀವೇ ಅಪ್ಪೋ ನಣದೇವ್ರ, ಕರ್ನಾಟಕದ ಕನ್ನಡಿಗರ ನೀವೇ ಅಪ್ಪೋ ನಣದೇವ್ರ. ಕಡ್ದಾಡಿ ಕದನ ಮಾಡವರ, ಪ್ರೀತಿಲಿ ಬಾಳಿ ಬದುಕವರ, ಕತ್ತಲದಾಗಿನ ಕಳ್ಳರ, ಬೆಳಕಿನಾಗಿನ ಒಳ್ಳೆಯವರ ನೀವೇ ಅಪ್ಪೋ ನಣದೇವ್ರ. ಕರ್ನಾಟಕದ ಕನ್ನಡಿಗರ, ಎಳೆಯ ವಯಸ್ಸಿನ ಯುವಕರ, ಮುಪ್ಪಿನ ವಯಸ್ಸಿನ ಮುದುಕರ ನೀವೇ ಅಪ್ಪೋ ನಣದೇವರ. ಕರ್ನಾಟಕದ ಕನ್ನಡಿಗರ, ದೊಡ್ಡ ಪಂಡಿತರ, ಬುದ್ಧಿ ಇಲ್ಲದ ದಡ್ಡರ ನೀವೇ ಅಪ್ಪೋ ನಣದೇವರ. ಕರ್ನಾಟಕದ ಕನ್ನಡಿಗರ, ಬ್ರಹ್ಮ ವಿಷ್ಣು ಮಹೇಶ್ವರ ನಿಮ್ಮಲ್ಲಿ ಕಂಡಿನಿ ಮುಕ್ಕೋಟಿ ದೇವರ. ನನ್ನ ಆತ್ಮದ ಕನ್ನಡ ಕಂಡವರ, ನನ್ನ ಹಾಡಿಗೆ ಶಕ್ತಿ ತಂದವರ ನೀವೇ ಅಪ್ಪೋ ನಣದೇವರ. ಇದ್ದ ಮಾತನ್ನ ಇದ್ದಂಗೆ ಹೇಳಿನಿ, ಕೆರೆಯ ನೀರ ಕೆರೆಗೆ ಚೆಲ್ಲಿನಿ. ಕರ್ನಾಟಕದ ಕನ್ನಡಿಗರ ನೀವೇ ಅಪ್ಪೋ ನನ್ನ ದೇವರ. ಕರ್ನಾಟಕದ ಕನ್ನಡಿಗರ ನೀವೇ ಅಪ್ಪೋ ನನ್ನ ದೇವರ ಅಂತ ನಾನತ್ವವನ್ನು ಬಿಡಿಸನ್ನ, ಭಸ್ಮ
ಬಸವಣ್ಣ ಜಯ ಗುರುದೇವ ಬಸವಣ್ಣ ಬಾಗೇವಾಡಿಯ ನಮ್ಮಣ್ಣ ಬಾಗೇವಾಡಿಯ ನಮ್ಮಣ್ಣ ದಾಸೋಹ ಮೂರ್ತಿಯೇ ಬಸವಣ್ಣ ದಾಸೋಹ ಮೂರ್ತಿಯೇ ಬಸವಣ್ಣ ಧರ್ಮದ ದಾರಿಗೆ ನಡೆಸಣ್ಣ ಧರ್ಮದ ದಾರಿಗೆ ನಡೆಸಣ್ಣ ಶರಣರ ಬಳಗಕ್ಕೆ ಹಿರಿಯಣ್ಣ ಶರಣರ ಬಳಗಕ್ಕೆ ಹಿರಿಯಣ್ಣ ಶರಣು ಶರಣು ಶ್ರೀ ಬಸವಣ್ಣ ಶರಣು ಶರಣು ಶ್ರೀ ಬಸವಣ್ಣ ಜಯ ಗುರುದೇವ ಬಸವಣ್ಣ ಜಯ ಗುರು ಬಸವಣ್ಣವರು ತನ್ನ ವಚನದಲ್ಲಿ ಹೇಳ್ತಾರೆ, ಕೃಷಿಕೃತ್ಯ ಕಾಯಕವ ಮಾಡುವ ಸದ್ಭಕ್ತನ ಪಾದಂಗಳ ತೋರಿಸಿ ಎನ್ನ ಬದುಕಿಸಯ್ಯ. ಆತನ ತನು ಶುದ್ಧ ಮನಶುದ್ಧ ಭಾವಶುದ್ಧ ಆತನ ಮನವಿಗೆ ಹೋಗಿ ಲಿಂಗ ಪೂಜೆ ಕೈಗೊಂಡ ಗುರುವಿನ ಜೀವನ ಪಾವನ ನೋಡ ನಮ್ಮ ಕೂಡಲ ಸಂಗಮ ದೇವ ಅಂತೇಳಿ ವಚನಕಾರರು ಹೇಳ್ತಾರೆ. ಅಂದ್ರೆ ರೈತಾಪಿತನ ಅಂದ್ರೆ ಅಷ್ಟು ಶ್ರೇಷ್ಠವಾದದ್ದು. ಜಗತ್ತಿನ 84 ಲಕ್ಷ ಜೀವಿಗಳು ಅಂತೇಳಿ ಕನಕದಾಸರು ಹೇಳ್ತಾರಲ್ಲ, 84 ಲಕ್ಷ ಜೀವಿಗಳಿಗೂ ಅನ್ನ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಯಾರಾದ್ರೂ ಇದ್ರೆ ಅದು ರೈತ ಮಾತ್ರ. ಕುವೆಂಪು ಒಂದ್ ಕಡೆ ಬರೀತಾರೆ, ರಾಜ್ಯಗಳೆಳೆಯಲಿ ರಾಜ್ಯಗಳು ಉಜಿಸಲಿ ಆರಲಿ ಗದ್ದಿಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುವುದು ವಾಯು ಬಿಡುವುದೇ ಇಲ್ಲ ನೇಗಿಲ ಕುಲದೊಳಗೆ ಅಡಗಿದೆ ಕರ್ಮ ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಅಂತೇಳಿ ಕುವೆಂಪುರವರು ಬರೀತಾರೆ. ಅಂದ್ರೆ ನಾವೆಲ್ಲ ನಮ್ಮ ಧರ್ಮಗಳು ಎಷ್ಟೆಷ್ಟು ಶ್ರೇಷ್ಠ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವೋ, ರೈತನ ಕುಲ 3 ವರ್ಷ ನೇಗಿಲ ಕುಲ ನೆಲಕ್ಕೆ ಹೋಗದಿದ್ರೆ 3 ವರ್ಷ ಈ ಜಗತ್ತಲ್ಲಿ ಯಾವ ಧರ್ಮನೂ ಉಳಿಯೋದಿಲ್ಲ. ರೈತ ಇರೋದಕ್ಕೆ ಜಗತ್ತು ಬದುಕಿರೋದು, ನಾವೆಲ್ಲ ಬದುಕಿರೋದು. ರೈತನ ಆಶೀರ್ವಾದ, ರೈತನ ಕರುಣೆಯಿಂದ ನಾವೆಲ್ಲ ಮಕ್ಕಳು ಇಟ್ಟಿಲ್ದಂಗ್ ಸಾಯ್ತಾ ಇದಾವೆ. ನಿಂಗೆ ಒಳ್ಳೇದಾಯ್ತದ್ಯೆ? ಈಗ ಗೊತ್ತಾಯ್ತದೆ ನಮ್ಮ ರೈತರ ತಾಕತ್ತು. ಈವೆಂಟ್ ಮ್ಯಾನೇಜ್ಮೆಂಟ್, ಇಂಜಿನಿಯರ್, ಫೋಟೋಗ್ರಫಿ, ಕಾಂಟ್ರಾಕ್ಟರ್, ಇಂಟೀರಿಯರ್ ಡಿಸೈನರ್, ರಿಯಲ್ ಎಸ್ಟೇಟ್, ಆರ್ಕಿಟೆಕ್ಟ್, ಡಿಸೈನರ್, ಟೀಚರ್, ಡೆಂಟಿಸ್ಟ್, ಬಿಸ್ನೆಸ್ ಮ್ಯಾನ್, ಲಾಯರ್. ಗುಡ್. ಇದಕ್ಕೆಲ್ಲ ಏನ್ ಬೇಕು? ಬುದ್ಧಿವಂತಿಕೆ, ಟ್ಯಾಲೆಂಟ್, ಸಂಸ್ಕೃತಿ, ಎಜುಕೇಶನ್. ಫೈನ್. ಇದೆಲ್ಲ ಹೇಗೆ ಸಿಗುತ್ತೆ? ಪ್ರಾಕ್ಟೀಸ್, ಯೋಗ, ಧ್ಯಾನ, ಪ್ರಾಕ್ಟೀಸ್ ಅಂಡ್ ಹಾರ್ಡ್ ವರ್ಕ್. ಗ್ರೇಟ್. ಇದೆಲ್ಲ ಕೊಡೋದು? ಶಕ್ತಿ, ತಾಕತ್ತು. ಸ್ಟ್ರೆಂತ್, ಯಾವ ಸ್ಟ್ರೆಂತ್? ಫಿಸಿಕಲಿ, ಮೆಂಟಲಿ ಆರ್ ಮಾರಲಿ? ಫಿಸಿಕಲಿ, ಮೆಂಟಲಿ ಬೋತ್. ಇವೆರಡಕ್ಕೂ ಮುಖ್ಯ ಊಟ. ಇಟ್ಸ್ ಫುಡ್. ಊಟ. ಊಟ. ಅದನ್ನ ಕೊಡೋರು ಯಾರು? ರೈತ. ರೈತ. ಫಾರ್ಮರ್. ಆಫ್ ಕೋರ್ಸ್, ಫಾರ್ಮರ್. ಅಲ್ಲ, ನೀವ್ ಇಲ್ಲಿವರೆಗೂ ನಾನ್ ಸೈಂಟಿಸ್ಟ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತ ಹೇಳಿದ್ರಿ. ಯಾರಾದ್ರೂ ಒಬ್ರಾದ್ರೂ ನಾನ್ ರೈತ ಆಗ್ಬೇಕು ಅಂತ ಹೇಳಿದ್ರ? ಓಕೆ, ಬೇಡ. ಅಟ್ಲೀಸ್ಟ್ ಯಾವತ್ತಾದ್ರೂ ಒಂದ್ಸಲ ರೈತರ ಬಗ್ಗೆ ಥಿಂಕ್ ಮಾಡಿದಿರಾ? ಇಲ್ಲ ರೈತರಿಗೆ ಏನೇನು ಕಷ್ಟ ಇದೆ ಅಂತ ತಿಳ್ಕೊಳಕ್ ಪ್ರಯತ್ನ ಪಟ್ಟಿದ್ದೀರಾ? ನೋ. ಒಂದ್ ತಿಳ್ಕೊಳ್ಳಿ, ನೀವ್ ತಿಂತಿರೋ ಅನ್ನ ಕಂಪ್ಯೂಟರ್ಲೋ ಇಂಟರ್ನೆಟ್ಲೋ ಬೆಳೆದಿದ್ದಲ್ಲ. ರೈತ ತನ್ನ ಬೆವರು ಸುರಿಸಿ ಕಷ್ಟಪಟ್ಟು ಬೆಳೆದಿದ್ದು ನೀವ್ ಸುಖವಾಗಿರ್ಲಿ ಅಂತ. ತಾನು ಬೆಳೆದಿದ್ದು ಒಂದು ತಿಳ್ಕೊಂಡು ಮಿಕ್ಕಿದೆಲ್ಲ ಇಡೀ ದೇಶಕ್ಕೆ ಹಂಚ್ತಾನೆ. ಅದಕ್ಕೆ ದುಡ್ಡು ತಗೋತಾನೆ, ಆದ್ರೆ ಶೋಕಿ ಮಾಡಕ್ಕಲ್ಲ. ಮತ್ತೆ ಮುಂದಿನ ವರ್ಷ ಬೆಳೆ ಬೆಳೆದು ತಮ್ಮೆಲ್ರಿಗೂ ಕೊಡಕ್ಕೆ. ಇಷ್ಟೆಲ್ಲ ಮಾಡಿದ್ರು ಅವ್ರ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಹೀಗೆ ದೇಶದ ಪರಿಸ್ಥಿತಿ ಮುಂದುವರಿತಾ ಇದ್ರೆ ಮುಂದೊಂದ್ ದಿನ ಒಂದು ತನ್ನಕ್ಕೂ ಜನ ಹೊಡೆದಾಡ್ಬೇಕಾಗುತ್ತೆ. 11 ಜನ ಆಡೋ ಕ್ರಿಕೆಟ್ಗೆ ಲಕ್ಷ ಜನ ಬರ್ತಾರೆ. ಕೋಟಿ ಜನಕ್ಕೆ ಅನ್ನ ಕೊಡೋ ರೈತನಿಗೆ ಪ್ರಾಬ್ಲಮ್ ಇದೆ ಬನ್ನಿ ಅಂದ್ರೆ ಒಬ್ರಾದ್ರೂ ಬರ್ತಾರಾ? ಬರಲ್ಲ. ಇವತ್ ಬೀದಿಲಿ ನಿಂಬೆಹಣ್ಣು, ಸೊಪ್ಪು, ಕಡಲೆಕಾಯಿ, ಎಳ್ನೀರು ಮಾಡೋ ಹತ್ರ ಚೌಕಾಸಿ ಮಾಡ್ತಿರಲಿಲ್ಲ. ತಾಕತ್ತಿದ್ರೆ ಪಿಜ್ಜಾ, ಬರ್ಗರ್, ಸ್ಟಾರ್ ಹೋಟ್ಲು, ಮಲ್ಟಿಪ್ಲೆಕ್ಸ್ ಹತ್ರ ಚೌಕಾಸಿ ಮಾಡಿ ನೋಡೋಣ. ಕ್ಷಮಿಸಿ, ಇದು ಯಾರ ವಿರುದ್ಧವಾಗಿ ದ್ವೇಷದ ಹೋರಾಟ ಅಲ್ಲ. ಎಲ್ರಿಗೂ ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇನೆ. ನೀವು ಮಾಡೋ ಕೆಲಸದಲ್ಲಿ ನಿಮ್ಗೆ ಹೇಗೆ ಬೆಲೆ ಗೌರವ ಸಿಗ್ತಾ ಇದೆಯೋ ಅದೇ ಬೆಲೆ ಗೌರವ ರೈತರಿಗೂ ಸಿಕ್ಲಿ ಅನ್ನೋದೇ ನಮ್ಮ ಉದ್ದೇಶ. ಇಷ್ಟಕ್ಕೂ ನಾನು ಹೇಳೋದ್ರಲ್ಲಿ ಇನ್ನೂ ನಂದು ತಪ್ಪು ಅಂತ ಅನಿಸ್ತ್ರೆ ಕ್ಷಮಿಸಿ. ಯಾರೂ ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು. ಯಾರೂ ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು. ಹೆಸರನ್ನು ಬಯಸದೆ ಅತಿ ಸುಖ ಕೆಲಸದೆ ದುಡಿವನು ಗೌರವಗಾಶಿಸದೆ. ನೇಗಿಲ ಕುಲದೊಳಗಡಗಿದೆ ಕರ್ಮ.
ಮೇಲೆ ನಿಂತಿದೆ ಧರ್ಮ